ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು AMM ಡಿಸೈನರ್ಸ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ಡೀಪ್ ನೆಕ್ ಬ್ಲೌಸಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಾನು ಸೇಮ್ ನಾನೇನು ಕಟಿಂಗ್ ಮಾಡಿದ್ದೀನೋ ಆ ಬ್ಲೌಸ್ನ ಯಾವ ರೀತಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸ್ಗೆ ಯಾರಿಗಾದ್ರೂ ಯೂಸ್ಫುಲ್ ಆಗೋದು ಅಂತ ನಾನು ಈ ಸ್ಟಿಚಿಂಗ್ ವಿಡಿಯೋನ ತೋರಿಸ್ಕೊಡ್ತಾ ಇದ್ದೀನಿ, ಯಾವ ರೀತಿ ನಾವು ಸ್ಟಿಚ್ ಮಾಡಬೇಕು ಅಂತ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಫಸ್ಟ್ ಇಲ್ಲಿ ಲೈನಿಂಗ್ ರಾಂಗ್ ಸೈಡು ಬ್ಯಾಕ್ ಪಾರ್ಟನ್ನು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾವೇನು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿರ್ತೀವಲ್ವ, ಅದನ್ನು ನಾನು ಲೈನಿಂಗ್ ರಾಂಗ್ ಸೈಡಲ್ಲಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊತಾ ಹೋಗ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ನೀವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎಲ್ಲವನ್ನು ಕೂಡ ಜಾಯಿನ್ ಮಾಡ್ಕೊಬಿಡಬೇಕು. ನಾನು ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ನಾನು ಇಲ್ಲಿ ಬ್ಯಾಕ್ ಪಾರ್ಟನ್ನು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟು ನಾನು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎಲ್ಲವನ್ನು ಅಟ್ಯಾಚ್ ಮಾಡಿರೋವಂಥದ್ದು ಡೈರೆಕ್ಟಾಗಿ ತೋರಿಸ್ಕೊಡ್ತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಎಲ್ಲೂ ಕೂಡ ನಮಗೆ ರಿಂಕಲ್ಸ್ ಅನ್ನೋದು ಇರಕೂಡ್ದು. ಕ್ಲಾತು ಅಂದರೆ ಮೈನ್ ಫ್ಯಾಬ್ರಿಕ್ಕೇ ಆಗಿರ್ಬೋದು ಅಥವಾ ಲೈನಿಂಗೇ ಆಗಿರ್ಬೋದು, ನೀವು ಈ ರೀತಿ ಜಾಯಿನ್ ಮಾಡುವಾಗ ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರದೇ ಇರೋ ಥರ ನೀವು ನೀಟಾಗಿ ಜಾಯಿನನ್ನು ಮಾಡ್ಕೋಬೇಕಾಗುತ್ತೆ, ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದ ನಂತರ ಎಕ್ಸಸ್ ಇರೋಂಥ ಎಲ್ಲ ಫ್ಯಾಬ್ರಿಕ್ನು ಟ್ರಿಮ್ ಮಾಡ್ಕೊಬಿಡಬೇಕು. ನೋಡಿ, ನಾನೀಗ ಫ್ರಂಟ್ ಪಾರ್ಟಲ್ಲಿ ನೋಡಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಕೂಡ ನಾನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಆ ಪ್ಯಾನಲ್ಸ್ಗೂ ಕೂಡ ನಾನಿಲ್ಲಿ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಎರಡೂ ಪ್ಯಾನಲ್ಸ್ಗೂ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸ್ಟಿಚ್ ಮಾಡಿಕೊಂಡು ಈ ರೀತಿ ಸಪ್ರೇಟಾಗಿ ಎರಡೂ ಪ್ಯಾನಲ್ಸ್ಗೂ ಓವರ್ಲಾಕನ್ನು ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಕ್ ಪಾರ್ಟಲ್ಲಿ ನಾವು ಯಾವುದೇ ರೀತಿ ಡಾಟ್ಸನ್ನು ಕಟಿಂಗ್ ಮಾಡೋವಾಗ ಮಾರ್ಕಿಂಗ್ ಮಾಡಿಲ್ಲ. ಸೊ ಡೈರೆಕ್ಟಾಗಿ ನಾವು ಬ್ಯಾಕ್ ಪಾರ್ಟಲ್ಲಿ ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಅದಕ್ಕೋಸ್ಕರ 1.5 ಇಂಚ್ ಇರೋ ಥರ ಈ ರೀತಿ ಲೈನಿಂಗ್ ಪೀಸನ್ನು ಕಟ್ ಮಾಡಿಕೊಂಡು ಈ ಪೀಸಸ್ನ ಜಾಯಿನ್ ಮಾಡಿಕೊಂಡು ನಾವು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಒಂದು ಸೈಡು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊತಾ ಹೋಗಿ. ಕೆಲವರು ಲೈನಿಂಗ್ ಅಂದರೆ ಮೈನ್ ಫ್ಯಾಬ್ರಿಕ್ ಮೇಲೆ ಲೈನಿಂಗನ್ನು ಪ್ಲೇಸ್ ಮಾಡಿಕೊಂಡು ಒಂದು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡಿ ಹಾಗೆ ರಿವರ್ಸ್ ಮಾಡಿಬಿಡ್ತಾರೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಈ ರೀತಿ ಪಟ್ಟಿಯಲ್ಲಿ ನೀವು ಬ್ಯಾಕ್ ಪಾರ್ಟ್ಗೆ ಪಟ್ಟಿನ ಸ್ಟಿಚ್ ಮಾಡಿ. ಫಿನಿಶಿಂಗ್ ಚೆನ್ನಾಗಿರುತ್ತೆ, ಹಾಗೆ ಬ್ಯಾಕ್ ಸೈಡು ತುಂಬ ನೀಟಾಗಿ ಕುತ್ಕೊಳ್ಳುತ್ತೆ ಬ್ಲೌಸ್ ಅನ್ನೋದು. ನೋಡಿ, ಈ ರೀತಿ ವಿ ಕಟ್ಟಲ್ಲಿ ನಾನು ಎಕ್ಸಸ್ ಇರೋಂಥ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಲೈನಿಂಗು ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗಲ್ಲಿ ನಾವು 3 ಲೇಯರ್ಸ್ ಕ್ಲಾತನ್ನು ಸ್ಟಿಚ್ ಮಾಡಿರೋದ್ರಿಂದ ನಮಗೆ ಕ್ಲಾತ್ ಅನ್ನೋದಲ್ಲಿ ದಪ್ಪ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಕಟ್ಸನ್ನು ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನಿಮಗೆ ಎಲ್ಲಿ ಕ್ಲಾತು ಜಾಸ್ತಿ ಲೇಯರ್ಸ್ ಇದೆ ಅಂದಾಗ ಅಲ್ಲಿ ನೀವು ಈ ರೀತಿ ವಿ ಕಟ್ಟಲ್ಲಿ ಕಟ್ ಮಾಡ್ಕೋಬೇಕು ಎಕ್ಸಸ್ ಇರೋಂಥ ಕ್ಲಾತನ್ನು. ನೋಡಿ, ಈ ರೀತಿ ರೆಡಿ ಮಾಡ್ಕೋಬೇಕು. ನೀವು ಬೇಕಾದರೆ ಇಲ್ಲಿ ಎಮ್ಮಿಂಗನ್ನು ಮಾಡ್ಕೊಳ್ಳಿ. ನಾನು ಡೈರೆಕ್ಟ್ ಸ್ಟಿಚ್ಚನ್ನು ಹಾಕಿದ್ದೀನಿ. ನೋಡಿ, ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟಲ್ಲಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ನಾವು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಯಾವುದೇ ಕಾರಣಕ್ಕೂ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ಅಂದರೆ ಎಳಿಬಾರ್ದು. ಎಳ್ಕೊಂಡು ಸ್ಟಿಚ್ ಮಾಡಿದಷ್ಟು ನಿಮಗೆ ಇದು ಕ್ರಾಸ್ ಕಟ್ಟಿಂಗಲ್ಲಿರೋದ್ರಿಂದ ನಿಮಗೆ ಕ್ಲಾತ್ ಅನ್ನೋದು ಸಾಗುತ್ತೆ. ಆದಷ್ಟು ಒಂದ್ರ ಮೇಲೆ ಒಂದು ನೀಟಾಗಿ ರೀತಿ ಪ್ಲೇಸ್ ಮಾಡಿಕೊಂಡು ಕ್ಲಾತನ್ನು ಎಲ್ಲೂ ಕೂಡ ಎಳಿದಿರೋ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೀವೇನಾದರೂ ಕ್ಲಾತನ್ನು ಜಾಸ್ತಿ ಎಳೆದು ಸ್ಟಿಚ್ ಮಾಡಿದ್ರೆ ಕ್ಲಾತ್ ಅನ್ನೋದು ತುಂಬಾ ಸಾಗುತ್ತೆ. ಯಾಕಂದರೆ ಇದು ಕ್ರಾಸ್ ಕಟ್ಟಿಂಗಲ್ಲಿ ನಾವು ಕಟ್ ಮಾಡಿರ್ತೀವಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ ಅನ್ನೋದು. ಸೊ ಅದಕ್ಕೆ ನೀಟಾಗಿ ನಿಧಾನವಾಗಿ ಒಂದ್ರ ಮೇಲೆ ಒಂದು ನೀಟಾಗಿ ಪ್ಲೇಸ್ ಮಾಡ್ಕೊತ ಸ್ಟಿಚ್ಚನ್ನು ಹಾಕ್ಕೋಬೇಕು. ಏನು ನೀವು 1/2 ಇಂಚು ಅಥವಾ 1/2 ಇಂಚಿಗಿಂತ ಕಡಿಮೆ ಎಷ್ಟು ಮಾರ್ಜಿನ್ ತೊಗೊಂಡಿರ್ತೋ ಅಷ್ಟು ಮಾರ್ಜಿನ್ಗೆ ನೀವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಯಾಕೆ ಸಪ್ರೇಟಾಗಿ ಇಂಟರ್ಲಾಕ್ ಅಂದರೆ ಎರಡು ಪ್ಯಾನಲ್ಸ್ಗೂ ಸಪ್ರೇಟಾಗಿ ಇಂಟರ್ಲಾಕ್ ಮಾಡ್ಕೊಂಡಿದ್ದೀನಿ ಅಂದರೆ, ನಾವು ಈ ರೀತಿ ಪ್ರಿನ್ಸಸ್ ಕಟ್ಟನ್ನು ಸ್ಟಿಚ್ ಮಾಡಿದ ನಂತರ ಆ ಎರಡು ಪ್ಯಾನಲ್ಸ್ನ ಸಪ್ರೇಟ್ ಮಾಡಿಕೊಂಡು ನಾವು ನೀಟಾಗಿ ಐರನ್ ಮಾಡಿಕೊಂಡು ನಿಮಗೆ ಆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ನೀಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಏನು ಇವಾಗ ನೀವು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಹಾಕ್ಕೊಳ್ತಿರಲ್ಲ, ಅದನ್ನು ನೀಟಾಗಿ ಆ ಕಡೆ ಈ ಕಡೆ ಬರೋ ಥರ ಪ್ಲೇಸ್ ಮಾಡಿಕೊಂಡು ನೀಟಾಗಿ ಐರನ್ ಮಾಡ್ಕೊಬಿಟ್ರೆ ನಿಮಗೆ ಪ್ರಿನ್ಸಸ್ ಕಟ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ನೀಟಾಗಿ ರೀತಿ ಪ್ರಿನ್ಸಸ್ ಕಟ್ ಪ್ಯಾನಲ್ಸ್ನ ನಾವು ಸ್ಟಿಚ್ ಮಾಡ್ಕೋಬೇಕು.
ನೋಡಿ ನನಗೆ ಫ್ರಂಟಲ್ಲಿ ಉಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿ ಲೆಂತ್ ಅನ್ನೋದು ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಿದೆ. ಅದಕ್ಕೋಸ್ಕರ ನಾನು ಮಿಡ್ಲಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೇನೆ, ಸರಿ ಒಂದು ಡಾಟನ್ನು ಸ್ಟಿಚ್ ಮಾಡ್ಕೋತೀನಿ. ನಿಮಗೆ ಒಂದು ವೇಳೆ ಕರೆಕ್ಟ್ ಕಡಿಮೆ ಇದೆ ಅಂದರೆ ನೀವೇನು ಈ ಡಾಟನ್ನು ಸ್ಕಿಪ್ ಮಾಡ್ಬೋದು. ನನಗೆ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತಿದೆ, ಅದಕ್ಕೋಸ್ಕರ ನಾನು ನೋಡಿ ಎರಡನ್ನೂ ಒಂದ್ರ ಮೇಲೆ ಒಂದು ರೀತಿ ಪ್ಲೇಸ್ ಮಾಡಿಕೊಂಡು ಈಕ್ವಲಾಗಿ ಒಂದು ಟಕ್ಸನ್ನು ಇಟ್ಕೊಂಡು ಡಾಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ ಏನು ನಮಗೆ ಬಸ್ ಲೈನ್ ಮಾರ್ಕಿಂಗ್ ಇದೆಯಲ್ವ ಅಲ್ಲಿಂದ 1 ಇಂಚಿಗೆ ರೀತಿ ಮುಂದೆ ಮಾರ್ಕ್ ಮಾಡಿಕೊಂಡು ಎರಡು ಪ್ಯಾನಲ್ಸ್ಗೂ ಡಾಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 1/4 ಇಂಚು ಮಾರ್ಜಿನ್ಗೆ 1/4 ಇಂಚು ಮಾರ್ಜಿನ್ಗೆ ನಾವು ಡಾಟನ್ನು ಸ್ಟಿಚ್ ಮಾಡಿದ್ರೆ ಒಂದು 1/2 ಇಂಚ್ ಅನ್ನೋದು ನಮಗೆ ಲೆಂತಲ್ಲಿ ಕಡಿಮೆ ಆಗುತ್ತೆ ಹುಕ್ಸ್ ಪಟ್ಟಿ ಲೆಂತಲ್ಲಿ. ನಿಮಗೆ ಲೆಂತ್ ಜಾಸ್ತಿ ಆಗ್ತಿದೆ ಹುಕ್ಸ್ ಪಟ್ಟಿ ಸೈಡ್ ಅಂದರೆ ನೀವು ಈ ಡಾಟನ್ನು ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಕರೆಕ್ಟಾಗಿದೆ ಅನ್ನೋರು ಈ ಡಾಟನ್ನು ಸ್ಕಿಪ್ ಮಾಡ್ಬೋದು. ನೋಡಿ ಈ ರೀತಿ ಈಗ ನಾವು ಹುಕ್ಸ್ ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ನಾನಿಲ್ಲಿ ಲೈನಿಂಗನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಾನು ಯಾವುದೇ ಬ್ಲೌಸ್ಗಾಗಲಿ ಅಂದರೆ ಹುಕ್ಸ್ ಪಟ್ಟಿ ಆಗಿರ್ಬೋದು ಹೈ ಪಟ್ಟಿ ಆಗಿರ್ಬೋದು, ಹೈ ಪಟ್ಟಿನ ಸ್ಟಿಚ್ ಮಾಡಬೇಕಾದ್ರೆ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಯೂಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ. ಅಂದರೆ ಸ್ವಲ್ಪ ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತ ನಾನು ಎರಡನ್ನೂ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಯೂಸ್ ಮಾಡ್ತೀನಿ. ಒಂದು 3 ಇಂಚಸ್ ಇರೋ ಥರ ನಾವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಈ ರೀತಿ ಒಂದು ಪಟ್ಟಿನ ರೆಡಿ ಮಾಡಿಕೊಂಡೆ. ನಿಮಗೆ ಹೈ ಪಟ್ಟಿಗೆ ಲೆಂತ್ ಎಷ್ಟು ಬೇಕೋ ಅಷ್ಟು ಚೆಕ್ ಮಾಡ್ಕೊಂಡು ಈ ರೀತಿ ಪಟ್ಟಿನ ರೆಡಿ ಮಾಡ್ಕೋಬೇಕು. ಹಾಗೆ ಹುಕ್ಸ್ ಪಟ್ಟಿಗೆ ನೋಡಿ ಲೈನಿಂಗನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು 1 ಅಥವಾ 1.25 ಇಂಚ್ ಇರೋ ಥರ ನೀವು ಈ ರೀತಿ ರೆಡಿ ಮಾಡ್ಕೋಬೇಕು ಒಂದು ಪಟ್ಟಿನ. ಈಗ ಫಸ್ಟು ಹೈ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ನೋಡಿ ಮೈನ್ ಫ್ಯಾಬ್ರಿಕ್ ಇರುವಂಥ ಪಟ್ಟಿ ಮೇಲ್ಗಡೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಅದರ ಮೇಲ್ಗಡೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ನಾವು 1/4 ಇಂಚು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಆ ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಫಸ್ಟ್ ಒಂದು ಫೋಲ್ಡ್ ಮಾಡಿ ಆನಂತರ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ನಾವೇನು ಫಸ್ಟ್ 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ ಹಾಕಿರ್ತೀವಲ್ಲ ಆ ಮಾರ್ಜಿನ್ ಮೇಲೆ ಈ ರೀತಿ ಬರೋ ಥರ ಫೋಲ್ಡಿಂಗನ್ನು ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅದರ ಪಕ್ಕದಲ್ಲಿ 1/4 ಇಂಚು ಮಾರ್ಜಿನ್ಗೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಹುಕ್ಸ್ ಪಟ್ಟಿನ ಸ್ಟಿಚ್ ಮಾಡೋದಕ್ಕೆ ಮೈನ್ ಫ್ಯಾಬ್ರಿಕ್ಕು ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಲೈನಿಂಗನ್ನು ಈ ಸೈಡ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದರ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಎಡ್ಜಲ್ಲಿ. ಈಗ ಆ ಪಟ್ಟಿನ ರಿವರ್ಸಲ್ಲಿ ಈ ರೀತಿ ಲೈನಿಂಗ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಐ ಪಟ್ಟಿ ಮೇಲೆ ಹುಕ್ಸ್ ಪಟ್ಟಿನ ಈ ರೀತಿ ಪ್ಲೇಸ್ ಮಾಡಿಕೊಂಡು ಲೆಂತ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ, ಎರಡು ಈಕ್ವಲ್ ಆಗಿದೆಯಾ ಇಲ್ವ ಅಂತ. ಅಂದರೆ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಆಗಬಾರ್ದು. ಐ ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ಅನ್ನೋದು ಈಕ್ವಲ್ ಆಗಿರಬೇಕು. ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನನಗೆ ಕರೆಕ್ಟಾಗಿರೋದ್ರಿಂದ ನಾನು ಎಲ್ಲಿಯೂ ಕೂಡ ಕಟ್ ಮಾಡ್ತಾ ಇಲ್ಲ. ಈಗ ಬ್ಯಾಕ್ ಪಾರ್ಟನ್ನು ತಗೊಂಡು ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ನೋಡಿ ಈ ರೀತಿ ಶೋಲ್ಡರ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಶೋಲ್ಡರ್ ಜಾಯಿಂಟ್ಸ್ನ ಸ್ಟಿಚ್ ಮಾಡುವಾಗ ಒಂದು ಪಾಯಿಂಟಷ್ಟು ನೀವು ನೆಕ್ ಸೈಡ್ಗೆ ಸ್ವಲ್ಪ ಸ್ಲೋಪಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಯಾವುದೇ ಬ್ಲೌಸ್ಗೆ ನೀವು ಶೋಲ್ಡರ್ ಜಾಯಿಂಟ್ಸ್ನ ಮಾಡುವಾಗ ಒಂದೇ ಒಂದು ಪಾಯಿಂಟಷ್ಟು ಸ್ಲೋಪಾಗಿ ನೀವು ನೆಕ್ ಸೈಡ್ಗೆ ಸ್ಟಿಚ್ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಎಲ್ಲೂ ಕೂಡ ಶೋಲ್ಡರ್ ಡ್ರಾಪ್ ಆಗದೆ ಇರೋ ಥರ ನೀವು ಅಲ್ಲಿ ಒಂದು ಕಂಟ್ರೋಲನ್ನು ಸ್ಟಿಚ್ ಮಾಡ್ಕೋಬೇಕು. ಕಂಟ್ರೋಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ಓಪನ್ ಮಾಡಿದಾಗ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಶೋಲ್ಡರ್ ಜಾಯಿಂಟ್ಸ್ ಮಾಡುವಾಗ ಹೆಚ್ಚು ಕಡಿಮೆ ಏನಾದರೂ ಬಂದರೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೋಡಿ ಸೈಡ್ ಸೀಮ್ ಅಲೋವೆನ್ಸಸ್ ಕಡೆ ಚೆಕ್ ಮಾಡ್ಕೋಬೇಕು ನಾವು. ನೋಡಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈಕ್ವಲಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಸೈಡ್ ಸೀಮ್ಸ್ ಅಲೋವೆನ್ಸ್ ಕಡೆ ಚೆಕ್ ಮಾಡಿಕೊಂಡಾಗ ಫ್ರಂಟ್ ಪಾರ್ಟಲ್ಲಿ ನಾವು ಪಟ್ಟಿನ ಇನ್ನೂ ಸ್ಟಿಚ್ ಮಾಡಿಲ್ಲವಲ್ಲ ಎಷ್ಟು ಪಟ್ಟಿನ ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ನೋಡಿ ನೀವೇನು 2 ಇಂಚಸ್ ಮಾರ್ಜಿನ್ ತೊಗೊಂಡು ಆ ಮಾರ್ಜಿನ್ ಹತ್ರ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಈಕ್ವಲಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಂಡಾಗ ನಿಮಗೆ ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾವು ಪಟ್ಟಿನ ಸ್ಟಿಚ್ ಮಾಡಿರೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ನಾವು ಎಷ್ಟಕ್ಕೆ ಪಟ್ಟಿನ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ.
ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಲೈನಿಂಗನ್ನು ನಾವು ಕಟ್ ಮಾಡ್ಕೋಬೇಕು. ಪಟ್ಟಿನ ಸ್ಟಿಚ್ ಮಾಡಬೇಕಂದ್ರೆ ನಮಗೆ ಲೈನಿಂಗು ಪೀಸಸ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಲೈನಿಂಗ್ ಪೀಸಸ್ ಇಲ್ಲ ಅನ್ನೋರು ಮೈನ್ ಫ್ಯಾಬ್ರಿಕ್ ಏನಾದರೂ ಇದ್ದರೆ ಮೈನ್ ಫ್ಯಾಬ್ರಿಕ್ನ ಕೂಡ ಯೂಸ್ ಮಾಡ್ಕೊಂಡು ನೀವು ಪಟ್ಟಿನ ಸ್ಟಿಚ್ ಮಾಡ್ಕೋಬೋದು. 1.5 ಇಂಚ್ ಇರೋ ಥರ ನೋಡ್ಕೊಳ್ಳಿ ಈ ಲೈನಿಂಗ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಪೀಸು. ಒಂದು ಸೈಡು 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫ್ರೆಂಡ್ಸ್, ಯಾರಾದರೂ ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ, ನಾವು ಆಲ್ರೆಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಎಷ್ಟು ಎಕ್ಸ್ಟ್ರಾ ಪಟ್ಟಿ ಸ್ಟಿಚ್ ಮಾಡ್ಕೋಬೇಕು ಅಂತ, ಅಲ್ಲಿಗೆ ಆ ಲೈನ್ ಮೇಲೆ ಸ್ಟಿಚ್ ಮಾಡ್ಕೊತ ಪ್ರಿನ್ಸೆಸ್ ಕಟ್ ಪ್ಯಾನಲ್ಸ್ ಹತ್ರ ಸ್ಟಿಚ್ ಮಾಡಿರೋ ಹತ್ರ ಒಂದು ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಇಲ್ಲೂ ಕೂಡ ಕ್ಲಾತ್ ಅನ್ನೋದು ನಮಗೆ 3 ಲೇಯರ್ಸಲ್ಲಿ ಇರೋದ್ರಿಂದ ವಿ ಕಟ್ ಶೇಪಲ್ಲಿ ಈ ರೀತಿ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ನೀವು ಟ್ರಿಮ್ ಮಾಡ್ಕೊಬಿಡಬೇಕು. ಈಗ ಲೈನಿಂಗು ಮತ್ತು ಮಾರ್ಜಿನ್ ಒಂದೇ ಸೈಡ್ ಬರೋ ಥರ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಎಡ್ಜಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ, ಪ್ರಿನ್ಸಸ್ ಕಟ್ ಪ್ಯಾನಲ್ ಹತ್ರ ಒಂದು ಸಣ್ಣದಾಗಿ ಒಂದು ಫ್ರಿಲ್ಲನ್ನು ಇಟ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ನಾವೇನು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ನಾವು ಎಲ್ಲಿಗೆ ಪಟ್ಟಿನ ಸ್ಟಿಚ್ ಮಾಡಬೇಕು ಅಂತ ಅಲ್ಲಿಗೆ ಕರೆಕ್ಟಾಗಿ ಆ ಲೈನ್ ಮೇಲೆ ನೀವು ಸ್ಟಿಚ್ ಮಾಡ್ಕೋಬೇಕು. ಈಗ ಚೆಕ್ ಮಾಡ್ಕೊಳ್ಳಿ, ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿನ ಈ ರೀತಿ ಪ್ಲೇಸ್ ಮಾಡ್ಕೊಂಡು ಎರಡು ಈಕ್ವಲ್ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡಿಕೊಂಡು ನೀವು ಈ ಪಟ್ಟಿನ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋವಾಗ ಆದಷ್ಟು ಮಾರ್ಜಿನ್ ಅನ್ನೋದು ಲೈನಿಂಗ್ ಸೈಡ್ಗೆ ಬರೋ ಥರನೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಏನು ಆ ಪಟ್ಟಿ ನಾವು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಬ್ಯಾಕ್ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀವು ಬೇಕಾದರೆ ಲೂಸ್ ಸ್ಟಿಚ್ಚನ್ನು ಹಾಕ್ಕೊಂಡು ನೀಟಾಗಿ ಎಮ್ಮಿಂಗನ್ನು ಮಾಡ್ಕೊಳ್ಳಿ. ಉಕ್ಸ್ ಪಟ್ಟಿ ಸೈಡು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಬ್ಲೌಸ್ ಎಲ್ಲರೂ ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್, ಆದರೆ ಅಂದರೆ ಫಿನಿಶಿಂಗ್ ಯಾರು ನೀಟಾಗಿ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಪ್ರತಿ ಸಣ್ಣ ವಿಷಯದಲ್ಲೂ ಕೂಡ ನೀವು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಬೇಕು. ಆಗಲೇ ನಿಮಗೆ ಕಸ್ಟಮರ್ಸ್ ಅನ್ನೋದು ಜಾಸ್ತಿ ಬ್ಲೌಸಸ್ನ ತೊಗೊಂಬಂದು ಕೊಡೋದಕ್ಕಾಗಿರ್ಬೋದು, ಅದು ಅವರೇ ಹೇಳ್ತಾರೆ, ಅಂದರೆ ಫಿನಿಶಿಂಗ್ ಚೆನ್ನಾಗಿ ಕೊಡ್ತಾರೆ, ಅವ್ರ ಹತ್ರ ನೀವು ತೊಗೊಂಡೋಗಿ ಸ್ಟಿಚ್ ಮಾಡಿಸ್ಕೊಳ್ಳಿ ಅಂತ. ನೋಡಿ, ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ಈಗ ಎಕ್ಸಸ್ ಇರೋದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಿ. ಈಗ ಚೆಕ್ ಮಾಡ್ಕೊಳ್ಳಿ. ನೋಡಿ, ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಅನ್ನೋದು ಎರಡು ಈಕ್ವಲ್ ಆಗಿರಬೇಕು. ಹಾಗೆ ಸೈಡ್ ಸೀಮ್ ಅಲೌನ್ಸಸ್ ಕಡೆ ಚೆಕ್ ಮಾಡ್ಕೋಬೇಕು. ನೋಡಿ, ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡಿದಾಗ ಏನಾದರೂ ಹೆಚ್ಚು ಕಡಿಮೆ ಬಂದಿದ್ದರೆ ನೀಟಾಗಿ ಸ್ವಲ್ಪ ಟ್ರಿಮ್ ಮಾಡ್ಕೊಬಿಡಿ. ಈ ರೀತಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಹಾಗೆ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡುವಾಗ ತುಂಬ ನೀಟಾಗಿ ನೀವು ಸ್ಟಿಚ್ಚನ್ನು ಹಾಕ್ಕೋಬೋದು. ಎರಡೂ ಕಡೆ ಈ ರೀತಿ ಚೆಕ್ ಮಾಡ್ಕೋಬೇಕು. ನಾನಿಲ್ಲಿ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡೋದಂತ ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ. ನಾನು ಇಲ್ಲೇನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇಲ್ಲ. ಯಾವ ರೀತಿ ನಾವು ಬೋಟಿಕ್ ಸ್ಟೈಲಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋದಂತ ನಾನು ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೋದು ಅಂತ. ಇಲ್ಲಿ ಸ್ಲೀವ್ಸ್ಗೆ ಮಾತ್ರ ನಾವು ಇನ್ವಿಸಿಬಲಲ್ಲಿ ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಾನು ಸಪ್ರೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಒಂದು ಸಲ ಚೆಕ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೊಳ್ಳಿ. ಈಗ ಸ್ಲೀವ್ಸ್ಗೆ ಇನ್ವಿಸಿಬಲಲ್ಲಿ ನಾವು ಯಾವ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಬೇಕಂದ್ರೆ ಫಸ್ಟ್ ಸ್ಲೀವ್ಸ್ಗೆ ನಾವು ಲೈನಿಂಗ್ಗೆ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವು ಥ್ರೆಡ್ ಪೈಪಿಂಗ್ನ ರೆಡಿ ಮಾಡ್ಕೊಂಡಿರ್ತೀವಲ್ವ, ಆ ಥ್ರೆಡ್ ಪೈಪಿಂಗ್ನ ಲೈನಿಂಗು ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ನಾವೇನು ಫ್ರಂಟ್ ಶೇಪ್ ತೊಗೊಂಡಿರ್ತೀವಿ, ಫ್ರಂಟ್ ಆರ್ಮೋಲ್ ಶೇಪನ್ನು ತೆಗ್ದಿರ್ತೀವಲ್ವ, ಅದು ಒಂದಕ್ಕೊಂದು ಆಪೋಸಿಟ್ ಇರೋ ಥರ ಲೈನಿಂಗನ್ನು ಈ ರೀತಿ ಪ್ಲೇಸ್ ಮಾಡಿಕೊಂಡು ನಾವು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ಈಗ ಏನು ನಾವು ಸ್ಲೀವ್ಸ್ ಮೈನ್ ಫ್ಯಾಬ್ರಿಕ್ ಇರುತ್ತೆ ನೋಡಿ, ನನಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಶಾರ್ಟೇಜ್ ಇದೆ, ಅಂದರೆ
ನಾವು ಸೈಡ್ಸಲ್ಲಿ ಪೀಸಸ್ನ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಪೀಸಸ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. ನಮಗೆ ಏನಾದರೂ ಬ್ಲೌಸ್ ಪೀಸಲ್ಲಿ ಅಂದರೆ ಬ್ಲೌಸ್ ಪೀಸ್ ವಿಡ್ತ್ ಅನ್ನೋದು ನಮಗೆ ಕಡಿಮೆ ಇದ್ದಾಗ ನಾವು ಕಂಪಲ್ಸರಿ ಸ್ಲೀವ್ಸ್ಗೆ ಈ ರೀತಿ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೊಂದು ವೇಳೆ ಸಫಿಷಿಯೆಂಟಾಗಿ ಬ್ಲೌಸ್ ಪೀಸ್ ಇದ್ದಾಗ ನಿಮಗೆ ಯಾವುದೇ ರೀತಿ ಜಾಯಿಂಟ್ಸ್ ಅನ್ನೋದು ಬರೋದಿಲ್ಲ ಸ್ಲೀವ್ಸ್ಗೆ. ಸೊ 100ಗೆ 95% ಬ್ಲೌಸಸ್ಗೆ ನಾವು ಸ್ಲೀವ್ಸ್ಗೆ ಈ ರೀತಿ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೊಳ್ಳೇಬೇಕು. ನಾನಿಲ್ಲಿ ಒಂದು ಸ್ಲೀವ್ಸನ್ನು ಮಾತ್ರ ಈ ರೀತಿ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ಲೀವ್ಸ್ಗೂ ಕೂಡ ಇದೇ ರೀತಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ನಾವೇನು ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿದ್ದೀವೋ ಅದು ರಾಂಗ್ ಸೈಡ್ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಸ್ಟಿಚ್ಚನ್ನು ಹಾಕ್ಕೋಬೇಕು. ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅಂದರೆ ಸೇಮ್ ಇದೇ ರೀತಿಯೇ ನಾವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಅಂದರೆ ಒಂದು ವೇಳೆ ನಾವೇನಾದರೂ ನೆಕ್ಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡೋದಾದರೂ ಸೇಮ್ ನಾವು ಲೈನಿಂಗ್ ನೆಕ್ಗೆ ಈ ರೀತಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡಿ ಆನಂತರ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ಕೊಂಡು ಸ್ಟಿಚ್ ಮಾಡಿ ರಿವರ್ಸ್ ಮಾಡ್ಕೋಬೇಕು. ನೋಡಿ ವಿ ಶೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಕ್ಲಾತ್ ಅನ್ನೋದು ಜಾಸ್ತಿ ದಪ್ಪ ಇದ್ದಷ್ಟು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಸೊ ವಿ ಶೇಪಲ್ಲಿ ಈ ರೀತಿ ನೀವು ಕಟ್ ಮಾಡಿಕೊಂಡಾಗ ನಿಮಗೆ ಕ್ಲಾತ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅಂದರೆ ಮಾರ್ಜಿನ್ ಅನ್ನೋದು ಕಡಿಮೆ ಇದ್ದಾಗ ನಿಮಗೆ ಅಲ್ಲಿ ಕ್ಲಾತ್ ಅನ್ನೋದು ತುಂಬ ದಪ್ಪ ಬರೋದಿಲ್ಲ. ನೋಡಿ ಈ ರೀತಿ ನೈಲಿಂದ ರಬ್ ಮಾಡಿಕೊಂಡು ನೀಟಾಗಿ ಆ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ಈಗ ನಾನು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಲೈನಿಂಗನ್ನು ರಿವರ್ಸ್ ಮಾಡಿಕೊಂಡು ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈ ರೀತಿ ನಮಗೆ ಇನ್ವಿಸಿಬಲ್ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಲೀವ್ಸ್ಗೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಈಗ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ನಾವು ಜಾಯಿನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮಗೆ ಮೈನ್ ಫ್ಯಾಬ್ರಿಕ್ ಅನ್ನೋದು ಸ್ವಲ್ಪ ಅಂದರೆ ತೆಳುವಾಗಿರೋದ್ರಿಂದ ನಾನು ಡೈರೆಕ್ಟ್ ಮೈನ್ ಫ್ಯಾಬ್ರಿಕ್ ಸೈಡಿಂದನೇ ನಾನು ಲೈನಿಂಗು ಮತ್ತು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಕ್ಲಾತು ಮೈನ್ ಫ್ಯಾಬ್ರಿಕ್ ಏನಾದ್ರು ತೆಳುವಾಗಿದ್ದಾಗ ನೀವು ಸ್ಲೀವ್ಸ್ಗೆ ಸೇಮ್ ಇದೇ ರೀತಿಯೇ ಲೈನಿಂಗನ್ನು ಜಾಯಿನ್ ಮಾಡ್ಕೋಬೇಕು. ಎಲ್ಲೂ ಕೂಡ ರಿಂಕಲ್ಸ್ ಅನ್ನೋದು ಬರ್ದಿರ ನೀಟಾಗಿ ನೀವು ಜಾಯಿನ್ ಮಾಡ್ಕೋಬೋದು. ನೋಡಿ ನಿಮಗೆ ಕಾಣಿಸ್ತಾ ಇರುತ್ತೆ, ಅಂದರೆ ಬ್ಯಾಕ್ ಕೆಳಗಡೆ ನಿಮಗೆ ಲೈನಿಂಗು ಯಾವ ಶೇಪಲ್ಲಿದೆ ಅಂತ ಕಾಣಿಸ್ತಾ ಇರುತ್ತೆ. ಸೊ ಮೈನ್ ಫ್ಯಾಬ್ರಿಕ್ ಸೈಡಿಂದನೇ ನೀವು ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ನೀವು ಸ್ಲೀವ್ಸ್ಗೆ ಜಾಯಿನ್ ಮಾಡ್ಕೊಳ್ಳಿ. ಸ್ಲೀವ್ಸನ್ನು ಆ ರೀತಿ ರೆಡಿ ಮಾಡ್ಕೊಂಡಿದೆ ಅಂತ ಎಕ್ಸೆಸ್ ಇರೋ ಫ್ಯಾಬ್ರಿಕ್ನ ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ನಾವೇನು ಫ್ರಂಟ್ ಆರ್ಮೋಲ್ ಶೇಪ್ ತೊಗೊಂಡಿದ್ದೀವೋ ಅದು ಫ್ರಂಟ್ ಸೈಡ್ಗೆ ಬರೋ ಥರನೇ ಪ್ಲೇಸ್ ಮಾಡಿಕೊಂಡು ಶೋಲ್ಡರ್ ಹತ್ರದಿಂದ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊತ ಹೋಗಬೇಕು. 1/2 ಇಂಚ್ ಮಾರ್ಜಿನ್ಗೆ ನಾವು ಈಗ ಸ್ಲೀವ್ಸನ್ನು ನೀಟಾಗಿ ಅಟ್ಯಾಚ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡೋಗೂ ಅಷ್ಟೇ ಕ್ಲಾತನ್ನು ಎಲ್ಲೂ ಕೂಡ ಎಳೆದು ಸ್ಟಿಚ್ ಮಾಡಬೇಡಿ. ನೀವೇನಾದರೂ ಕ್ಲಾತನ್ನು ಎಳೆದು ಸ್ಟಿಚ್ ಮಾಡೋಂಗಿದ್ರೆ ಕ್ಲಾತ್ ಅನ್ನೋದು ಸಾಗುತ್ತೆ ನಿಮಗೆ, ಆಗ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಒಂದ್ರ ಮೇಲೆ ಒಂದು ನೀಟಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ನಿಧಾನಕ್ಕೆ ನೀವು ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮ್ಮ ಹಾರ್ವೋಲ್ ಕಟ್ ಮಾಡ್ಕೋಬೇಕಂದ್ರೆ ನಾವು ಸ್ವಲ್ಪ ಕ್ರಾಸ್ ಆಗಿರುತ್ತೆ ಅದು ರೌಂಡ್ ಶೇಪ್ ಅನ್ನೋದು, ನೀವು ಎಳೆದಷ್ಟು ಕ್ಲಾತ್ ಅನ್ನೋದು ಅಲ್ಲಿ ಸಾಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿಕೊಂಡು ಎಲ್ಲೂ ಕೂಡ ಮೈನ್ ಫ್ಯಾಬ್ರಿಕ್ ಕ್ಲಾತನ್ನು ಎಳಿಬಾರ್ದು, ಸ್ಲೀವ್ಸ್ ಕ್ಲಾತನ್ನು ಕೂಡ ಎಳೆದು ಸ್ಟಿಚ್ ಮಾಡಬಾರ್ದು. ನೋಡಿ ಇನ್ನೊಂದು ಸ್ಲೀವ್ಸನ್ನು ಕೂಡ ಇದೇ ರೀತಿ ಜಾಯಿನ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸನ್ನು ಜಾಯಿನ್ ಮಾಡುವಾಗ ನೀವೇನು ಫ್ರಂಟ್ ಆರ್ಮೋಲ್ ಶೇಪ್ ತೆಗೆದಿರ್ತೀರೋ ಅದು ಫ್ರಂಟ್ ಸೈಡ್ಗೆ ಬರೋ ಥರನೇ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಾದ್ರೆ ರಿಂಕಲ್ಸ್ ಬರುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡು ನೀಟಾಗಿ ನೀವು ಅಟ್ಯಾಚ್ ಮಾಡ್ಕೊಳ್ಳಿ. ಕ್ಲಾತನ್ನು ಸರಿಪಡಿಸ್ಕೊಳ್ತಾ ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲದೆ ಇರೋ ಥರ ನೀವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ.
ನೋಡಿ ನಾನೀಗ ಅಂದರೆ ಓವರ್ಲಾಕನ್ನು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಈಗ ಸೈಡ್ ಜಾಯಿಂಟ್ಸನ್ನು ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾನು ಯಾವ ರೀತಿ ಸೈಡ್ ಜಾಯಿಂಟ್ಸ್ನ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ವೇಸ್ಟ್ ಹತ್ರ ಈ ರೀತಿ ಒಂದು 2 ಇಂಚಸ್ ಮಾರ್ಜಿನ್ಗೆ ಸ್ಟ್ರೈಟಾಗಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಆನಂತರ ನೋಡಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಈಕ್ವಲಾಗಿ ಈ ರೀತಿ ಪ್ಲೇಸ್ ಮಾಡಿಕೊಂಡು ಆರ್ಮ್ ರೌಂಡ್ ಹತ್ರ ನೀವು ಒಂದು ಗುಂಡ್ಪಿನನ್ನು ಪ್ಲೇಸ್ ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಹತ್ರ ಸ್ಲೀವ್ಸ್ ಲೂಸ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಅವ್ರ ಮೆಜರ್ಮೆಂಟ್ ಬ್ಲೌಸಲ್ಲಿ 6 ಇಂಚಸ್ ಮೇಲೆ ಒಂದು ಪಾಯಿಂಟ್ ಅನ್ನೋದು ಇದೆ. ಸೇಮ್ ಅಷ್ಟಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ಸನ್ನು ಈ ರೀತಿ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡುವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಮೆಜರ್ಮೆಂಟ್ ಬ್ಲೌಸನ್ನು ತೊಗೊಂಡು. ನೋಡಿ ಇಲ್ಲಿಗೆ ಕರೆಕ್ಟಾಗಿ ಬರ್ತಿದೆ. ಈಗ ಸ್ಟಾರ್ಟಿಂಗಲ್ಲಿ ರಬ್ ಮಾಡ್ಕೋಬೇಕು. ಹಾಗೆ ಈ ಆರ್ಮ್ ರೌಂಡ್ಸ್ ಹತ್ರ ನಿಮ್ಗೆ ಏನು ಆ ಸ್ಲೀವ್ಸ್ ಜಾಯಿನ್ ಮಾಡಿರೋ ಖರ್ಚಿರುತ್ತೆ ಆ ಖರ್ಚು ಸ್ಲೀವ್ಸ್ ಸೈಡ್ಗೆ ಇರೋ ಥರ ಪ್ಲೇಸ್ ಮಾಡಿಕೊಂಡು 2 ಇಂಚಸ್ ನಾವು ಮಾರ್ಜಿನ್ ತೊಗೊಂಡಿರ್ತೀವಲ್ಲ ಆ 2 ಇಂಚಸ್ ಮಾರ್ಜಿನ್ಗೆ ಈ ಕರೆಕ್ಟಾಗಿ ಸ್ಟ್ರೈಟಾಗಿ ನಾವು ಈ ಸೈಡ್ ಜಾಯಿಂಟ್ಸನ್ನು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನು ಹೇಳಿದ್ದೆಲ್ಲ ಪಾಯಿಂಟ್ಸನ್ನು ನೀಟಾಗಿ ಅಬ್ಸರ್ವ್ ಮಾಡಿ ಸ್ಟಿಚ್ ಮಾಡಿದ್ದಾದರೆ ನಿಮಗೆ ಸ್ಲೀವ್ಸ್ ಹತ್ರ ಕೂಡ ಪ್ಲಸ್ ಮಾರ್ಕ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೈಡ್ ಜಾಯಿಂಟ್ಸನ್ನು ಮಾಡುವಾಗ ಎಲ್ಲೂ ಕೂಡ ನಿಮಗೆ ಕಷ್ಟ ಅಂತ ಅನಿಸೋದಿಲ್ಲ. ನೋಡಿ ಫಸ್ಟು ವೇಸ್ಟ್ ಹತ್ರ ಸ್ಟ್ರೈಟಾಗಿ 1-2 ಇಂಚಸ್ಗೆ ಸ್ಟಿಚ್ ಹಾಕ್ಕೋಬೇಕು. ಆನಂತರ ಆರ್ಮ್ ರೌಂಡ್ ಹತ್ರ ಎರಡನ್ನೂ ಈಕ್ವಲಾಗಿ ಪ್ಲೇಸ್ ಮಾಡಿಕೊಂಡು ಒಂದು ಗುಂಡು ಪಿನ್ನನ್ನು ಸೆಕ್ಯೂರ್ ಮಾಡ್ಕೋಬೇಕು. ಈಗ ಸ್ಲೀವ್ಸನ್ನು ಎರಡನ್ನೂ ಈಕ್ವಲಾಗಿ ಇಟ್ಕೊಂಡು ನಿಮ್ಮ ಸ್ಲೀವ್ಸ್ ಲೂಸ್ ಎಷ್ಟಿದೆಯೋ ಅಷ್ಟಕ್ಕೆ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ನೀವೆಷ್ಟು ಮಾರ್ಜಿನ್ನ ತೊಗೊಂಡಿರ್ತೀರೋ ಆ ಮಾರ್ಜಿನ್ಗೆ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ಸ್ಲೀವ್ಸನ್ನು ಜಾಯಿನ್ ಮಾಡಿರೋ ಹತ್ರ ಖರ್ಚು ಅನ್ನೋದು ಸ್ಲೀವ್ಸ್ ಸೈಡ್ಗೆ ಇರಬೇಕು. ಅಂದರೆ ಬ್ಯಾಕ್ ಪಾರ್ಟ್ ಖರ್ಚು ಮತ್ತು ಫ್ರಂಟ್ ಪಾರ್ಟ್ ಖರ್ಚು ಅನ್ನೋದು ಸ್ಲೀವ್ಸ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕು. ನಿಮಗೆ ಎಷ್ಟು ಸ್ಟಿಚಸ್ ಬೇಕೋ ಅಷ್ಟು 1/4 ಇಂಚು ಮಾರ್ಜಿನ್ಗೆ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನೋಡಿ ಬ್ಲೌಸ್ ಪೂರ್ತಿ ಸ್ಟಿಚ್ ಮಾಡಿದ ನಂತರ ನಮಗೆ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತಂದರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೋಡಿ ಯಾವ ರೀತಿ ಕಾಣಿಸ್ತಿದೆ ನಮಗೆ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಸ್ಲೀವ್ಸ್ ಹತ್ರ ಕೂಡ ನಮಗೆ ಪ್ಲಸ್ ಮಾರ್ಕ್ ಅನ್ನೋದು ಯಾವ ರೀತಿ ಬಂದಿದೆ ನೋಡಿ.